ಹರ್ಟ್ ಆಯ್ತು. ಅಂದ್ರೆ ನೀವು ಕೂಡ ನೋಡಿರ್ತೀರಾ, ಜನನು ನೋಡಿರ್ತಾರೆ. ಸ್ಟೇಜ್ ಮೇಲೆ ಕೂಡ ಅದನ್ನ ಹೇಳಿದ್ರಿ. ಆಮೇಲೆ ಸುದೀಪ್ ಸರ್ ಬಹುಶಃ ಯಾರನ್ನಾದ್ರೂ ಕಳಿಸ್ಬೇಕಾದ್ರೆ ಅಂದ್ರೆ ನೀವು ನನಗೆ ಪರಿಚಯ ಆಗಿದ್ದು ನನಗ್ ಖುಷಿ ಇದೆ ಅನ್ನೋ ಮಾತೆಲ್ಲ ಹೇಳೇ ಇಲ್ಲ. ನನ್ ತುಂಬಾ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಅಂದ್ರೆ ಅಂತ ಒಂದು ಪರ್ಸನಾಲಿಟಿನ ನಾನು ಅಷ್ಟು ಹತ್ರದಿಂದ ನೋಡಿದ್ನಲ್ಲ ಅನ್ನೋದು ನಂಗೆ ತುಂಬಾ ಖುಷಿ ಇದೆ. ಅಂದ್ರೆ ನಾವು ಯೂಶಲಿ ಹೀರೋಗಳು, ಲೆಜೆಂಡ್ಸ್ ಅವ್ರನ್ನೆಲ್ಲ ನಾವು ದೂರದಿಂದ ನೋಡ್ಬಿಟ್ಟು ಖುಷಿ ಪಟ್ಟು ಏನೋ ಅವ್ರ ಸ್ಟೈಲ್, ಅವ್ರ ಆಕ್ಟಿಂಗ್, ಅವ್ರ ಪರ್ಫಾರ್ಮೆನ್ಸ್ ನೋಡಿ ಇಷ್ಟಪಡ್ತೀವಿ. ಬಟ್ ಒಬ್ರು ಕ್ಯಾರೆಕ್ಟರ್ನ ನಾನು ಆಸ್ ಎನ್ ಆಕ್ಟರ್ ನೋಡಿ ಇಷ್ಟಪಟ್ಟಿದ್ದು ತುಂಬಾ ಹತ್ರದಿಂದ ಅಂದ್ರೆ ಅದು ಸುದೀಪ್ ಸರ್. ಅವ್ರ ಮಾತನ್ನ ಯಾರು ಕೇಳಿಸ್ಕೊಂಡಿದಾರೋ ಬಿಟ್ಟಿದಾರೋ, ನಾನು ಅವ್ರ ಮಾತನ್ನ ಚಾಚು ತಪ್ಪದೆ ಕೇಳಿಸ್ಕೊಂಡು ಫಾಲೋ ಮಾಡ್ತಿದ್ದೆ. ಡಿಕೋಡ್ ಮಾಡ್ತಿದ್ದೆ. ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಅರ್ಥ ಆಗ್ತಿರ್ಲಿಲ್ಲ, ಏನು ಅಂದ್ರಲ್ಲ ಅವರು, ಏನಂದ್ರು ಅಂತ ಕುತ್ಕೊಂಡು ಡಿಕೋಡ್ ಮಾಡಿ ಅಷ್ಟು ವೇಟ್ ಇವತ್ತು ನನ್ನ ಬಗ್ಗೆ ಏನ್ ಹೇಳ್ತಾರೆ, ಇವತ್ತು ನನ್ನ ಬಗ್ಗೆ. ನಾನು ಹೋಗ್ಬೇಕಾದ್ರೆ ಒಂದು ಬ್ಯೂಟಿಫುಲ್ ಲೈನ್ಸ್ ಹೇಳಿದ್ರು ನನ್ನ ಬಗ್ಗೆ. ದಟ್ಸ್ ದ ಬೆಸ್ಟ್. ಅಂದರೆ ನಾನು ಏನು ಗಳಿಸಿದ್ದೀನೋ ಬಿಟ್ಟಿದ್ದೀನೋ, ಟ್ರೋಫಿ ಗೆದ್ದಿದ್ದೀನೋ ಬಿಟ್ಟಿದ್ದೀನೋ, ಒಂದು ಸ್ವಲ್ಪ ಜನದ ಪ್ರೀತಿ ಗೆದ್ದಿದ್ದೀನಿ. ಆ್ಯಂಡ್ ಆಲ್ಸೋ ಸುದೀಪ್ ಸರ್ ಅಂತ ದೊಡ್ಡ ಆ್ಯಕ್ಟರ್ ನನ್ನ ನೋಟಿಸ್ ಮಾಡಿ ನನ್ನ ಕ್ಯಾರೆಕ್ಟರ್ನ ಇಷ್ಟಪಟ್ಟಿದ್ದಾರೆ ಅಂದರೆ ಅಷ್ಟೇ ಸಾಕು ಗುರು ನನಗೆ.